ಪುರುಷರಿಗೂ ಸಮಾನ ಕಾನೂನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅತುಲ್ ಪರ ನ್ಯಾಯಕ್ಕೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮೊಂಬತ್ತಿ ಹಿಡಿದು ಪ್ರತಿಭಟನೆಯನ್ನ ಜಂತರ್ ಮಂತರ್ನಲ್ಲೂ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂಥವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಕೆಲವು ಭಾಗಗಳಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಪತ್ನಿಯ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಂತ ಟೆಕ್ಕಿ ಸುಭಾಷ್ ಅತುಲ್ ಸುಭಾಷ್ ಏನಿದ್ದಾರೆ ಅವರ ಆತ್ಮಹತ್ಯೆಯ ಬಳಿಕ ದೇಶಾದ್ಯಂತ ಒಂದು ಸಂಚಲನ ಸೃಷ್ಟಿಯಾಗಿದೆ. ಸಾಕಷ್ಟು ಭಾಗಗಳಲ್ಲಿ ಪ್ರತಿಭಟನೆಗಳು ಕೂಡ ನಡೀತಿದ್ದಾವೆ. ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟಗಳು ಕೂಡ ನಡೀತಾ ಇದ್ದಾವೆ. ಈಗ ದೆಹಲಿಯಲ್ಲೂ ಕೂಡ ಇಂತಹ ಪ್ರತಿಭಟನೆಗಳು ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ನಾವೀಗ ದೆಹಲಿಯ ಸೆಂಟ್ರಲ್ ಸೆಕ್ರೆಟರಿಯೇಟ್ ಭಾಗದಲ್ಲಿದ್ದೀವಿ. ಈ ಭಾಗದಲ್ಲಿ ನೀವು ನೋಡ್ಬೋದು ಪ್ರತಿಭಟನೆ ಮಾಡಲಿಕ್ಕೆ ಬಂದಂತಹ ಪ್ರತಿಭಟನಾಕಾರರನ್ನ ಬಂಧಿಸುವಂತ ಕೆಲಸವನ್ನ ಈಗ ಸದ್ಯಕ್ಕೆ ದೆಹಲಿ ಪೊಲೀಸರು ಮಾಡ್ತಾ ಇದ್ದಾರೆ. ದೇಶಾದ್ಯಂತ ಅತುಲ್ ಸುಭಾಷ್ ಪ್ರಕರಣ ಒಂದು ಸಂಚಲನ ಮೂಡಿಸಿದ ಬಳಿಕ ಅವರಿಗೆ ನ್ಯಾಯ ಸಿಗಬೇಕು, ಇದೇ ರೀತಿಯಾದಂತಹ ದೌರ್ಜನ್ಯಗಳು ಬಹಳಷ್ಟು ನಡೀತಾ ಇದ್ದಾವೆ. ಮುಖ್ಯವಾಗಿ ವರದಕ್ಷಿಣೆ ಕಿರುಕುಳ ಆಗಿರ್ಬೋದು ಅಥವಾ ಕೌಟುಂಬಿಕ ದೌರ್ಜನ್ಯದಂತಹ ಪ್ರಕರಣಗಳನ್ನ ದಾಖಲು ಮಾಡಿ ಗಂಡು ಮಕ್ಕಳನ್ನ ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದು ಅಥವಾ ಕಾನೂನಿನ ಹೋರಾಟದಲ್ಲಿ ಸಿಲುಕಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಅವರು ಈ ಒಂದು ಮಾನಸಿಕ ಒತ್ತಡದಿಂದ ಸಿಲುಕಿ ಆತ್ಮಹತ್ಯೆದಂತಹ ನಿರ್ಧಾರಗಳಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ಖಂಡಿಸಿ ಈಗ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಸಾಕಷ್ಟು ಜನ ಸೇರ್ಕೊಂಡಿದ್ರು. ಬನ್ನಿ ಅವ್ರು ಏನ್ ಹೇಳ್ತಾರೆ. हमारी लड़ाई है, इतने सारे लोग दिल्ली में आज आए हुए हैं और पुलिस जो बर्ताव कर रही है वो देख लीजिए. किसी महिला का सुसाइड हो जाता तो उसके पूरे परिवार को उठा लिया जाता, पूरा देश उबल रहा होता. यहाँ पे हम लोग क्यों मैडम, क्या हो गया मैडम, क्या हो गया? हमारे को ये अतुल के लिए हमारी लड़ाई है और ये लड़ाई जारी रहेगी. हमेशा के लिए लड़ते रहेंगे. पुरुषों के साथ बहुत ज्यादा अन्याय हो चुका है और हम लोग लड़ेंगे, चाहे पुलिस मार ले, पीट ले, कुछ भी कर ले. ಇದಿಷ್ಟು ಪ್ರತಿಭಟನಾಕಾರರು ಹೇಳ್ತಾ ಇರುವಂತದ್ದು. ಈ ರೀತಿಯಾದಂತಹ ಮಾನಸಿಕ ಕಿರುಕುಳವನ್ನ ಬಹಳಷ್ಟು ಪುರುಷರು ಎದುರಿಸ್ತಾ ಇದ್ದಾರೆ. ಅವರಿಗೆ ನ್ಯಾಯವನ್ನ ಕೊಡಿಸುವಂತ ದೃಷ್ಟಿಯಿಂದ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನಾಕಾರರು ಹೇಳ್ತಿದ್ದಾರೆ. ನೋಡ್ಬೋದು ಒಂದಾದ ಬಳಿಕ ಒಂದರಂತೆ ಬಸ್ಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು ಬಿಸಿಯೆಸ್ಟ್ ಏರಿಯಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅನ್ನುವಂಥದ್ದು ಪೊಲೀಸರ ಆಗ್ರಹ. ಆದ್ರೂ ಕೂಡ ಪ್ರತಿಭಟನೆಗಳು ನಡೀತಾ ಇದ್ದಾವೆ. हमको हम लोग यहाँ पे एक किसी की जान के इन अभी किसी महिला के साथ ये सब हुआ होता, सब इसके लिए खड़े होते हैं. नो 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 अब आप देख सकते हैं कि किस तरीके से हैरेस कर रहे हैं. यहाँ पे हम लोग नॉर्मल बातचीत, इनको इन्फॉर्म भी किया गया था कि पीसफुल प्रोटेस्ट होगा. आपका मांग क्या है मैडम? आप प्रोटेस्ट करने आए, मांग क्या है? ये पीसफुल प्रोटेस्ट है जहाँ पर सिर्फ ये बताया जा रहा है कि 2 दिन हो गए हैं अतुल ये तो कोई बात नहीं है, कमाल है. अरेस्ट नहीं किया गया है. अगर फिर तो ले जाओ, अगर ले लो आप ले लो. कुछ होता है लेडीज बुला लो. ये कोई बात है? आपको मना कर दिया मैम. चलो फिर ನೀವು ನೋಡಿದ್ರಿ ಯಾವ ರೀತಿಯಾದಂಥ ಪ್ರತಿಭಟನೆ ನಡೀತಾ ಇದೆ ಮತ್ತೆ ಇಲ್ಲಿ ಹೇಗೆ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಮಹಿಳೆಯ ವಿಚಾರದಲ್ಲಿ ಇದೇ ರೀತಿಯಾದಂಥ ಘಟನೆಗಳು ನಡೆದ್ರೆ ಏಕಾಏಕಿ ಆಕೆಯ ಪತಿಯನ್ನ ಅಥವಾ ಅವರ ಕುಟುಂಬವನ್ನ ಬಂಧಿಸುವಂಥ ಕೆಲಸ ಆಗುತ್ತೆ. ಆದರೆ ಅತುಲ್ ಸುಭಾಷ್ ಪ್ರಕರಣದಲ್ಲಿ ಈವರೆಗೂ ಕೂಡ ಅವರನ್ನ ಬಂಧಿಸುವಂಥ ಕೆಲಸ ಆಗಿಲ್ಲ, ವಶಕ್ಕೆ ಪಡೆಯುವಂಥ ಕೆಲಸಗಳು ಕೂಡ ಆಗಿಲ್ಲ. ಹೀಗಾಗಿ ಇಂತಹ ಪ್ರಕರಣಗಳು ಮರುಕಳಿಸಬಾರ್ದು ಅಂದ್ರೆ ಇದಕ್ಕೆ ಸಾಕಷ್ಟು ಬದಲಾವಣೆ ಆಗಬೇಕು. ಆ ಬದಲಾವಣೆಗಾಗಿ ನಾವು ಹೋರಾಟವನ್ನ ಮಾಡ್ತಿದೀವಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.